ಹಾಯ್ ಫ್ರೆಂಡ್ಸ್, ಜೀವನದಲ್ಲಿ ಎರಡೆರಡು ಸೆಕೆಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನೆನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ. ನಿಮ್ದು ಯಾರಿಗಾದ್ರೂ ಲೈಫ್ ಅಲ್ಲಿ ಆ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗೂ ಒಂದು ಎರಡು ಥಿಂಗ್ಸ್ ಇದೆ ಗುರು. ಏನು ಅಂತಂದ್ರೆ, ಒಂದು, ನಿಮ್ಮಿಂದ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವೀಕೆಂಡ್ ಅಪ್ಡೇಟ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ ಗುರು. ಈ ವಾರ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ? ನಿಮ್ಮ ಪ್ರಕಾರ ಉತ್ತಮ ಯಾರು, ಕಳಪೆ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ಎಲಿಮಿನೇಷನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ನೆನ್ನೆ ಎಪಿಸೋಡ್ ಅಂತ ಬಂದಾಗ ನಿಜವಾಗ್ಲೂ ಹನುಮಂತಣ್ಣ ಸೂಪರ್ ಅಂತ ಹೇಳ್ಬೇಕು. ದ ಗೂಸ್ ಬಂಪ್ಸ್ ಎಪಿಸೋಡ್ ಗುರು. ನೆನ್ನೆ ನಿಜವಾಗ್ಲು ಹನುಮಂತಣ್ಣ ಕಣ್ಣಲ್ಲಿ ನೀರು ಬಂದಾಗ ನಿಜವಾಗ್ಲು ಫಸ್ಟ್ ಟೈಮ್ ಗುರು ನಾನು ಆ ಎಮೋಷನ್ಸ್ ಅನ್ನ ಹನುಮಂತನಲ್ಲಿ ನೋಡಿದ್ದು ನಾನು. ಇಫ್ ಐ ಆಮ್ ರಾಂಗ್, ನಿಜವಾಗ್ಲು ಸಕ್ಕದಾಗಿ ಸ್ಪೈಡರ್ ಮ್ಯಾನ್ ತರ ಹತ್ತಿ ಆ ಟಾಸ್ಕ್ ಅನ್ನ ಆಡಿದ್ದಂತೂ ಸೂಪರ್ ಆಗಿತ್ತು ಹನುಮಂತ. ಏನ್ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲು ನೈಲ್ಡ್ ಇಟ್. ಒಬ್ರು ಟಾಸ್ಕ್ ಮಾಸ್ಟರ್ ಅಂತಾರೆ, ಒಬ್ರು ಟಾಸ್ಕ್ ಕಿಂಗ್ ಅಂತಾರೆ, ಒಬ್ರು ಗ್ರೇ ಏರಿಯಾ ಅಂತಾರೆ. ಎಲ್ಲಾರ್ಗು ಮಣ್ಣು ಮುಗಿಸಿ ಕೊನೆಗೆ ಟಿಕೆಟ್ ಟು ಪೆನಾಲೆಯನ್ನ ಭರ್ಜರಿಯಾಗಿ ತನ್ನದಾಗಿಸ್ಕೊಂಡಿದ್ದು ಕಿಂಗ್ ಹನುಮಂತ. ನಿಜವಾಗ್ಲು ಎಷ್ಟು ಚೆನ್ನಾಗಿತ್ತಲ್ವಾ? ಸೂಪರ್ 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 ಅಂತ ಅನಿಸ್ತು ಗುರು. ನಿಜವಾಗ್ಲು ತ್ರಿವಿಕ್ರಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ಟಾಸ್ಕ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಗುರು. ಏನ್ ಪರ್ಫಾರ್ಮೆನ್ಸ್ ಗುರು. ನನಗೆ ಎಪಿಸೋಡ್ ನೋಡ್ತಾ ಇದ್ದೆ, ಹನುಮಂತಗಿಂತೂ ತ್ರಿವಿಕ್ರಮ್ ಬೇಗ ಮುಗಿಸಿದ್ರು ಅಂತ ಅನ್ನೋ ಫೀಲಿಂಗ್ ಬಂತು ಗುರು. ನಿಜವಾಗ್ಲು ಅಷ್ಟು ಫಾಸ್ಟ್ ಆಗಿ ಮಾಡಿದ್ರು. ಆ ವೆಯ್ಟ್ ಅನ್ನ ಇಟ್ಕೊಂಡು ಆ ಹಗ್ಗದ ಮೇಲೆ ಹತ್ತೋದು ಅಂತಂದ್ರೆ ತ್ರಿವಿಕ್ರಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಭವ್ಯ ಗೌಡ ಅವರು ನಿಜವಾಗ್ಲು ಒಂದೇ ಒಂದು ಲೇಡಿ ಕಂಟೆಂಡರ್ ಇದ್ದಿದ್ದು. ಅವ್ರ ಎಫರ್ಟ್ಸು, ಅವ್ರು ಹಾಕಿದ್ದು ಇದು, ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು ಗುರು. ಸೂಪರ್ ಸೂಪರ್ ಸೂಪರ್. ಭವ್ಯ ಗೌಡ ಅವರಂತೂ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಲಾಸ್ಟ್ ರಜತ್ ಅವ್ರ ಗುರು ಆ ವೇಟ್ ಇಟ್ಕೊಂಡು ಹತ್ತೋದ್ರ ಮೇಲೆ ಅಷ್ಟು ಸುಲಭ ಅಲ್ಲ. ನಿಜವಾಗ್ಲು ಕಿರಾಕ್ ಸಕ್ಕದಾಗಿ ಮಾಡಿದ್ರು ರಜತ್ ಕೂಡ. ಬಟ್ ವೇಟ್ ಒಂದೇ ರಜತ್ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗಿದ್ದು ಅಂತ ನನ್ನ ಒಪಿನಿಯನ್. ಈ ವಾರ ಉತ್ತಮ ಬಂದು ಚೈತ್ರಕ್ಕ ಅವರು. ಎಲ್ಲ ಮೋಕ್ಷಿತ ಅವ್ರಿಗೆ ಬರ್ಬೇಕಾಗಿತ್ತು, ಇಲ್ಲ ಭವ್ಯ ಅವ್ರಿಗೆ ಬರ್ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದಾರೆ. ಇವನ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ, ಈ ವಾರ ಚೈತ್ರಕ್ಕಗೆ ಉತ್ತಮ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಈ ವಾರ ಚೈತ್ರಕ್ಕ ಎಲಿಮಿನೇಟ್ ಆಗೋ ಚಾನ್ಸಸ್ 99.999% ಇದೆ. ಹೋಗಿ ಕಳಿಸ್ಬೇಕಾದ್ರೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಕಳ್ಸೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಉತ್ತಮ ಕೊಟ್ಟು ಕಳಿಸ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇಲ್ಲ ಅಂತಂದ್ರೆ ಚೈತ್ರಕ್ಕ ಏನ್ ಆರೆಂಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಎಲ್ಲರಿಗೂ ಗೊತ್ತೇನು. ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಕ್ಲಿಯರ್ ಕಟ್ ಆಗಿ ಚೈತ್ರಕ್ಕ ಅವ್ರಿಗೆ ಉತ್ತಮ ಕೊಟ್ಟು ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬಹುದು. ಈ ವಾರ ಚೈತ್ರಕ್ಕ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕಳಪೆ ಅಂತ ಬಂದ್ರೆ ಮಂಜಣ್ಣ ಕಳಪೆ. ನಿಜವಾಗ್ಲು ಮಂಜಣ್ಣಗೆ ಕಳಪೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು. ಮಂಜಣ್ಣ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್. ನನ್ನ ಪ್ರಕಾರ ಮಂಜಣ್ಣ ಕಳಪೆನೇ ಅಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಮಂಜಣ್ಣಗೆ ಕಳಪೆ ಕೊಟ್ಟಿದ್ದು. ಇನ್ನು ತುಂಬಾ ಜನ ಇದ್ರು. ರಜತ್ ಏನ್ ಮಾಡಿದ್ದಾರೆ, ಉಸ್ತುವಾರಿ ಮಾಡಿ ಎಲ್ಲ ಪೋಲೆ ಮಾಡಿದ್ದು. ರಜತ್ ಅವ್ರು ಕೊಡ್ಬೋದಾಗಿತ್ತಲ್ಲ ಕಳಪೆ. ಮಂಜಣ್ಣಗೆ ಯಾಕೆ ಕೊಟ್ರು? ಎಲ್ಲರೂ ಕೊಟ್ಟಿದ್ದು ಒಂದ್ ಕಡೆ ಆದ್ರೆ ಗೌತಮಿ ಅವ್ರು ಬಂದು ಕೊಟ್ರಲ್ಲ ಗುರು. ಸಖತ್ ಬೇಜಾರಾಗೋಯ್ತು ಗುರು. ಕಟ್ಟಪ್ಪ ಬಂದು ಬಾಹುಬಲಿಗೆ ಹಿಂದೆಯಿಂದ ಚೂರಿ ಚುಚ್ತಾರಲ್ಲ ಬೆನ್ನಿಗೆ, ಆ ರೀತಿ ಹಾಕಿದ್ರು ಗುರು. ಮಂಜಣ್ಣ ಅಷ್ಟು ನೆಗೆಟಿವಿಟಿ ಬಂದ್ರು ಕೂಡ ವಾದ ಮಾಡ್ಕೊಂಡು ಗೌತಮಿ ಪರ ನಿಂತ್ರೆ, ಅವ್ರಿಗೋಸ್ಕರ ಧನರಾಜ್ ಅವ್ರನ್ನ ಆಚೆ ಹಾಕಿದ್ರೆ, ಇವತ್ತು ಅದೇ ಗೌತಮಿ ಬಂದು ಕಳಪೆ ಕೊಡ್ಬೋದಾ? ಯಾಕೆ ರಜತ್ ಅವ್ರ ಕಣ್ಮುಂದೆ ಕಾಣಿಸ್ತಾ ಇಲ್ವಾ? ಬೇರೆಯವರು ಇಲ್ವಾ? ಯಾಕೆ ಕೊಡಬಾರ್ದು? ಸೇಫ್ ಗೇಮ್ ಆಟ ಆಡ್ತಾ ಇದಾರ ಗೌತಮಿ ಅವರು. ನಿಜವಾಗ್ಲು ಮಂಜಣ್ಣ ವಿಚಾರದಲ್ಲಿ ನನಗೆ ಸಖತ್ ಬೇಜಾರಾಗೋಯ್ತು ಗುರು. ನಿಜವಾಗ್ಲೂ ಬೆನ್ನಿಗೆ ಚೂರಿನೇ ಚುಚ್ಚಿದ್ದು. ಮಂಜಣ್ಣ ಈಗ್ಲಾದ್ರೂ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಮಂಜಣ್ಣಗೆ ಏನು ಮಾಡಕ್ಕಾಗಲ್ಲ. ಹನುಮಂತಣ್ಣ ಒಂದು ಹಾಡಾಡ್ದ ಚೆನ್ನಾಗಿದೆ, ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು ಅನ್ನೋದು. ನಿಜವಾಗ್ಲೂ ಸಖತ್ ಆಟ ಆಯ್ತು ಗುರು. ಬೇಜಾರಾಯ್ತು ಗುರು ನನಗಂತೂ. ಇವ್ರಿಗೋಸ್ಕರ ನಮ್ಮ ಮಂಜಣ್ಣ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ನಿಂತ್ಕೊಂಡಿದ್ದು, ಸ್ಟ್ಯಾಂಡ್ ತಗೊಂಡಿದ್ದು ಅಂತ ಅನಿಸ್ತು ಗುರು. ನಿಜವಾಗ್ಲೂ ನನಗೆ ಬೇಜಾರಾಯ್ತು ಈ ವಿಚಾರದಲ್ಲಿ. ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನನ್ನ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲೇ ಇವ್ರದ್ದು ರೋದನೆ ಸ್ಟಾರ್ಟ್ ಆಗುತ್ತೆ. ಗೌತಮಿ ಮತ್ತೆ ಮಂಜಣ್ಣದು ಇಬ್ಬರು ಕೂತ್ಕೊಂಡು ಸತ್ಯಕ್ಕೆ ಜಯ ಇದೆ, ನ್ಯಾಯಕ್ಕೆ ಜಯ ಇದೆ ಅಂತ ಅಲ್ಲೊಂದು ಮಾತು ಮಾತಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಕಳಪೆ ಕೊಡ್ತಾರೆ. ಫೈನಲ್ ಟಾಸ್ಕ್ ನೀವು ಆಡ್ಬೇಕಾಗಿತ್ತು ಅಂತ ಗೌತಮಿ ಅವ್ರು ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಕಳಪೆ ಕೊಡ್ತಾರೆ. ಯಾವ ನ್ಯಾಯ ರೀ ಅಲ್ವಾ? ಸಖತ್ ಬೇಜಾರಾಯ್ತು ಗುರು ನನಗಂತೂ. ನೆಕ್ಸ್ಟ್ ಬಲೂನ್ಸ್ ಬರುತ್ತೆ.
ಏನು ಅದರಿಂದ ಏನಾದ್ರು ಆಕ್ಟಿವಿಟಿ ಮಾಡಿಸ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಬಲೂನ್ ಕೊಟ್ಬಿಟ್ಟು ಎಲ್ಲ ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದಾದ್ಮೇಲೆ ಅದು ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತಾರೆ, ಏನು ಇಲ್ಲ ಆ ಬಲೂನ್ ಹೊಡೆದೇ ಇರೋದಕ್ಕೆ ಅದಕ್ಕೆಲ್ಲ ನಿಮ್ಗೆ ಲಕ್ಸುರಿ ಬಜೆಟ್ 9 ಬಲೂನ್ ಇತ್ತು, 9,000 ಲಕ್ಸುರಿ ಬಜೆಟ್ ಪಾಯಿಂಟ್ ಬಂತು ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಫೈನಲಿ 2 ವೀಕ್ಸ್ ಇಂದ ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಎಲ್ಲ ಹೋಗಿತ್ತು. ಈ ವಾರ ಪರವಾಗಿಲ್ಲ, ಇರೋದ್ರಲ್ಲಿ ಬೆಟರ್ ಆಗಿ ಮಟನ್ ಗಿಟನ್ ಎಲ್ಲ ತಗೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಅವರಿಗೆ. ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಎಲ್ಲಾರನ್ನೂ ಸೋಫಾದಲ್ಲಿ ಕೂರಿಸ್ತಾರೆ. 4 ಜನಕ್ಕೂ ಒಂದು ಟೀಸರ್ ಹಾಕ್ತಾರೆ ಗುರು. ಅವ್ರವ್ರ ಪರ್ಫಾರ್ಮೆನ್ಸ್ ಟೀಸರ್ ಅಲ್ಲ, ಅದು ಒಂಥರ ಗ್ಲಿಮ್ಸ್ ಅನ್ಕೋಬೇಕಷ್ಟೇ. ನಾವು ಫುಲ್ ಟೀಸರ್ ತರೋದು ಇಲ್ಲ, 4 ಜನದ್ದು ಸೇರಿಸಿದ್ರೆ ಒಂದು ಟೀಸರ್ ಅಷ್ಟೇ. ಸಖತ್ತಾಗಿತ್ತು ಗುರು ನಿಜವಾಗ್ಲು. ರಜತ್ ಅವ್ರದಂತೂ ಸೂಪರ್ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ತ್ರಿವಿಕ್ರಮ್ ಆದ್ರೆ WWE ತರ ಶಾರ್ಟ್ಸ್ ಇದೆಯಲ್ಲ ಮಂಜಾನ ಎತ್ತಿ ಕೆಳಗಡೆ ಹಾಕಿದ್ದ ಪೋಸ್ಟರ್ ಟಾಸ್ಕ್ ಅಲ್ಲಿ ಸಖತ್ತಾಗಿತ್ತು ನಿಜವಾಗ್ಲು. ಹನುಮಂತ ಪಂಚ್ ಡೈಲಾಗ್ಸ್ ಮಾತ್ರ ಸೂಪರ್ ಆಗಿತ್ತು. ನಿನ್ಗೆ ಇಷ್ಟ ಆಗಕ್ ನಾನು ಬಂದಿಲ್ಲ, ಜನಕ್ಕೆ ಇಷ್ಟ ಆಗಕ್ ನಾನು ಬಂದಿದ್ದೀನಿ ಅಂತ ಸೂಪರ್ ಆಗಿತ್ತು. ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದು ಭವ್ಯ ಗೌಡ ಅವ್ರದ್ದು ಸಕ್ಕತ್ತಾಗಿತ್ತು ಟೀಸರ್ ಮಾತ್ರನು. ಆ ಟೀಸರ್ ಆಗ್ಬಿಟ್ಟು ಅವ್ರಿಗೆಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳಿ ಉರ್ದುಮಿಸ್ತಾರೆ, ಇನ್ನು ಚೆನ್ನಾಗಿ ಆಡಿ ಟಾಸ್ಕು ಅಂತ ಅಂದ್ಬಿಟ್ಟು, ಫಿನಾಲೆ ಟಾಸ್ಕು ಅಂತ ಅಂದ್ಬಿಟ್ಟು, ಮಹಾಮಂಗಳಾರತಿ ಇನ್ ಹೆಂಗಿರ್ಬೇಕು ಊಹೆ ಮಾಡ್ಕೊಳ್ಳಿ ಅಂತ. ಸಖತ್ ನಾನು ಎಂತವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂತ. ಅದ್ರ ಜೊತೆಗೆ ಹೇಳ್ತಾರೆ ಎಲ್ಲರೂ ರೆಡಿಯಾಗಿ TTFಗೆ ರೆಡಿಯಾಗಿ ಟಾಸ್ಕ್ ಆಡೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೆಡಿಯಾಗಿ ಅಂತ ಬಿಗ್ ಬಾಸ್ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಗೈನ್ ಮತ್ತೆ ಬಂದು ಬೇಜಾರಾಗ್ತಾರೆ. ಯಾರೋ ಗೌತಮಿ ಮತ್ತೆ ಮಂಜಣ್ಣ, ಆ ಜಾಗದಲ್ಲಿ ನೀವು ಇರ್ಬೇಕಾಗಿತ್ತು, ನೀವು ಟಾಸ್ಕ್ ಆಡ್ಬೇಕಾಗಿತ್ತು ಎಲ್ಲ ಹೇಳ್ತೀನಿ. ಕೊನೆಗೆ ಬಂದು ಕಳಪೆ ಕೊಡ್ತೀನಿ. ಗೌತಮಿ ಅವರ ಇನ್ನರ್ ವಾಯ್ಸ್ ಇದು, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಆದ್ಮೇಲೆ ಫಿನಾಲೆ ಟಾಸ್ಕು ಶುರುವಾಗುತ್ತೆ. ಉಸ್ತುವಾರಿಗಳನ್ನ ಇವರೇ ಆಯ್ಕೆ ಮಾಡ್ಕೋಬೇಕು, ನಿಮ್ಗೆ ಯಾರು ಬೇಕು ಅವರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಸಕ್ಕದಾಗಿತ್ತು ಟಾಸ್ಕ್ ಮಾತ್ರನು. ಭವ್ಯ ಬಂದು ನಮ್ಮ ಧನರಾಜ್ ಅವರನ್ನ ಆಯ್ಕೆ ಮಾಡ್ಕೊಂತಾರೆ, ರಜತ್ ಬಂದು ಮೋಕ್ಷಿತಾನ, ತ್ರಿವಿಕ್ರಮ್ ಬಂದು ಚೈತ್ರಾನ, ಹನುಮಂತ ಬಂದು ಗೌತಮಿನ. ಈ 4 ಜನನ ಅವ್ರವ್ರ ಉಸ್ತುವಾರಿಗೆ ಆಯ್ಕೆ ಮಾಡ್ಕೊಂತಾರೆ. ಟಾಸ್ಕ್ ನೋಡಕ್ಕೆ ಬಹಳ ಸಿಂಪಲ್ ಆಗಿದೆ ಗುರು. ಆಚೆ ಕಡೆಯಿಂದ ಕುತ್ಕೊಂಡು ನೋಡೋನ್ಗೆ ಏನ್ ಗೊತ್ತಾಗತ್ತೆ ಕಷ್ಟ ಅಲ್ವಾ? ಅದೇನೋ ಹೇಳ್ತಾರಲ್ಲ ಎಕ್ಸಾಂಪಲ್, ಆಮ್ಲೆಟ್ ಹಾಕೊಂಡು ತಿನ್ನೋನ್ಗೆ ಏನ್ ಗೊತ್ತಿರುತ್ತೆ, ಮೊಟ್ಟೆ ಇಡೋ ಕೋಳಿ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಅಲ್ಲಿ ಆಡೋನ್ ಗೊತ್ತಿರುತ್ತೆ, ಕೂತ್ಕೊಂಡು ಮಾತಾಡೋರು ಕಾಮೆಂಟ್ ಪಾಸ್ ಮಾಡೋರ್ಗೆ ಏನ್ ಗೊತ್ತಿರುತ್ತೆ ಆಟದ ಬಗ್ಗೆ ಅಲ್ವಾ, ಎಷ್ಟು ಕಷ್ಟ ಇರುತ್ತೆ ಅಂತ. ನೋಡಕ್ ಸಿಂಪಲ್, ಆಡಕ್ ತುಂಬಾ ಟಫ್ ಟಾಸ್ಕ್ ಇದು. ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಫಸ್ಟ್ ಏನಪ್ಪ ಟಾಸ್ಕ್ ಅಂತಂದ್ರೆ ಹಗ್ಗ ಇರುತ್ತೆ, ಹಗ್ಗಕ್ಕೆ ಅಲ್ಲಲ್ಲಿ ಕೀಸ್ ಹಾಕಿರ್ತಾರೆ. ಇವ್ರು ಹಗ್ಗದ ಮೇಲೆ ಹತ್ತಿ ಫಸ್ಟ್ ಆ ಕೀಸನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅಲ್ಲಿ ಅಕ್ಕಿಯಲ್ಲಿ ಒಂದು 10 ಕೀ ಇರುತ್ತೆ. 10 ಕೀನಲ್ಲಿ ಯಾವ್ದು ಓಪನ್ ಆಗುತ್ತೋ ಗೊತ್ತಿಲ್ಲ. ಅದ್ರೊಳಗಡೆ ಒಂದು ಜೆಂಡ ಇಟ್ಟಿರ್ತಾರೆ, ಅಂದ್ರೆ ಬಾವುಟ. ಅದನ್ನ ಮತ್ತೆ ಹಗ್ಗದ ಮೇಲೆ ಹತ್ಬಿಟ್ಟು ಅಲ್ಲಿ ಬಾವುಟ ಹಿಂಗ್ ತೋರಿಸ್ಬಿಟ್ಟು ಆ ಪೌಲಲ್ಲಿ ಇದ್ರೊಳಗಡೆ ಇಟ್ಬಿಟ್ಟು ಬಿಗ್ ಬಾಸ್ ಅಂತ ಜೋರಾಗಿ ಶೋಟ್ ಮಾಡ್ಬೇಕು. ಯಾರು ಕಡಿಮೆ ಕೌಂಟಲ್ಲಿ ಮುಗಿಸ್ತಾರೋ ಅವ್ರು ವಿನ್ನರು. ಸಕ್ಕತ್ತಾಗಿತ್ತು ಗುರು ಟಾಸ್ಕ್ ಮಾತ್ರ ನಿಜವಾಗ್ಲು ಸೂಪರ್. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, 4 ಜನದ್ದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇದರಲ್ಲಿ ಇನಿಷಿಯೇಟಿವ್ ತಗೊಂಡು ಫಸ್ಟ್ ಭವ್ಯ ಅವ್ರು ಬರ್ತಾರೆ. ಅದ್ರಲ್ಲೂ ನನಗೆ ಧೈರ್ಯಕ್ಕೆ ಮೆಚ್ಚಲೇಬೇಕು ಗುರು. ಹುಡುಗಿ ಮುಂದೆ ಫಸ್ಟ್ ನಾನು ಮಾಡ್ತೀನಿ ಅಂತ ಬರ್ತಾರಲ್ವಾ, ಹ್ಯಾಟ್ಸ್ ಆಫ್ ನಿಜವಾಗ್ಲು. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಇಲ್ಲೆಲ್ಲ ಒಂಥರ ಕರೆಕ್ಟ್ ಆಗಿ ಮಾಡಿದ್ರು ಅಂತ ನನಗೆ ಅನಿಸ್ತು ಗುರು. ಒಬ್ರು ಆಡ್ಬೇಕಾದ್ರೆ ಇನ್ನೊಬ್ರು ನೋಡಂಗಿಲ್ಲ, ಎಲ್ಲರನ್ನ ಎತ್ತಿ ಆಕ್ಟಿವಿಟಿ ಏರಿಯಾದಲ್ಲಿ ಹಾಕಿರ್ತಾರೆ. ಸೂಪರ್ ಇದು ನಿಜವಾಗ್ಲು ಸಕ್ಕತ್ತಾಗಿತ್ತು. ಟೈಮು ಅಷ್ಟೇ, ಲಾಸ್ಟ್ ವರ್ಗು ಯಾರ್ದು ರಿವೀಲ್ ಮಾಡಿದೆ, ಚೆನ್ನಾಗಿಟ್ಟಿದ್ರು ಅಂತ ನನಗೆ ಅನಿಸ್ತು ಗುರು. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಬರ್ತಾರೆ. ಭವ್ಯ ಗುರು ನಿಜವಾಗ್ಲೂ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗುರು. ಟೂ ಗುಡ್ ಟಾಸ್ಕ್ ಅಂತ ಬಂದಾಗ ದ ಕ್ವೀನ್ ಅಂತ ಹೇಳ್ಬೋದು, ಇನ್ನೇನು ಹೇಳಕ್ಕಾಗಲ್ಲ. ಎಷ್ಟಂತ ಹೇಳಿ ಗುರು ಭವ್ಯ ಅವ್ರ ಬಗ್ಗೆ ಹೇಳಿ 3 ದಿನದಿಂದ ನಾನು ಬೈತಾ ಇದ್ದಾರೆ, ನೀನು ಭವ್ಯ ಅವ್ರಿಗೆ ನೀನೇನು ಇದ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ರು ಅಲ್ವಾ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ಕ್ ಅಂತ ಬಂದಾಗ. ನೆಕ್ಸ್ಟ್ 2ನೇ ರೌಂಡ್ ಅಲ್ಲಿ ಬಂದ್ರೆ ನಮ್ಮ ರಜತ್ ಬರ್ತಾರೆ. ರಜತ್ ಕಾಕ ನಿಜವಾಗ್ಲೂ ನಾನು ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆದ್ರೆ ಹಗ್ಗದ ಮೇಲೆ ಫಸ್ಟ್ ರೌಂಡ್ ಭವ್ಯ ಅವ್ರು ಹತ್ತಿದ್ ನೋಡಿದಾಗ ರಜತ್ ಕೈಯಲ್ಲಿ ಆಗೋದಿಲ್ಲ ಅಂತ ಗೊತ್ತಾಗೋಯ್ತು ಗುರು. ಯಾಕೆಂದ್ರೆ ವೆಯ್ಟ್ ಜಾಸ್ತಿ ಇದೆ, ಅದರಲ್ಲಿ ಬೇರೆ ಪಾಪ ಕೈ ತರ್ಚ್ಕೊಂಡು ಹೋಗ್ಬಿಡ್ತು. ಆ ಕೀಸ್ ಬೇರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ತುಂಬಾ ಸ್ವಲ್ಪ ಕ್ಲಮ್ಸಿ ಮಾಡ್ಕೊಂಡು ಆಟನ ಮುಗಿಸಿದ್ರು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವ್ರದ್ದು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ ಗುರು. ಆಟ ಆಡುವಾಗ ಆಟ ಆಡಿದ್ದಾರೆ ಅಂತಾನೆ ಹೇಳ್ಬೇಕು, ಆಟ ಆಡಿಲ್ಲ ಅಂದ್ರೆ ಆಟ ಆಡಿಲ್ಲ ಅಂತಾನೆ ಹೇಳ್ಬೇಕು. ಸೂಪರ್ ಆಗಿ ಆಟ ಆಡಿದ್ರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಬಂದ್ರು. ನೋಡ್ತಾನೆ ಇದೀನಿ ಗುರು, ಮೇಲೆ ಹೋಗ್ಬಿಟ್ಟಿದ್ದಾರೆ. ಯಾವಾಗ ಸಕ್ಕದಾಗಿ ರಪ್ಪ ಏನು ಗುರು ಟಾಸ್ಕ್ ಆಡೋದು ನಿಜವಾಗ್ಲು ಸಕ್ಕದಾಗಿ. ಚೈತ್ರ ಅವ್ರ ಗೈಡೆನ್ಸ್ ಕೂಡ ಸೂಪರ್ ಆಗಿತ್ತು. ಇನ್ನೂ ಒಂದು ಕೀ ಇರ್ಬೇಕು ನೋಡಿ, ಇನ್ನೂ ಬೇಗ ತಗೊಳ್ಳಿ, ದೂರ ಹಾಕಿ ಮೇಲೆ ಎತ್ತಿ ಸಕ್ಕತ್ತಾಗಿ. ಅಂದ್ರೆ ತ್ರಿವಿಕ್ರಮ್ ಒಂದೇ ಒಂದು ಬ್ಯಾಡ್ ಲಕ್ ಏನಪ್ಪ ಆಗಿದ್ದಂದ್ರೆ ಕೀ ಹಾಕಿ ಓಪನ್ ಆಗ್ತಾ ಇಲ್ಲ.
9ನೇ ಕೀ ಓಪನ್ ಆಗಿದ್ದು. ಅದು ಒಂದು ಸ್ವಲ್ಪ ಬ್ಯಾಡ್ ಲಕ್ ಆಯ್ತು ಅಷ್ಟೇ ತ್ರಿವಿಕ್ರಮ್ಗೆ. ಬಟ್ ಕೊನೆಗೆ ಹೋಗಿ ಸ್ಪೀಡ್ ಆಗಿ ಟಾಸ್ಕ್ ಅನ್ನ ಮುಗಿಸ್ತಾರೆ. ನೆಕ್ಸ್ಟ್ ನೋಡಿದ್ರೆ ನಮ್ಮ ಹಳ್ಳಿಯ ಹನುಮಂತ ಬರ್ತಾರೆ. ಹನುಮಂತ ಶುರು ಮಾಡಿದಾಗ ಎಲ್ಲ ಕ್ಲಮ್ಜಿನೆಸ್ ಆಗ್ಬಿಡುತ್ತೆ. ಏನ್ ಹನುಮಂತ ಈ ತರ ಇದ್ ಮಾಡ್ತಾ ಇದಾರೆ, ನನಗೆ ಒಂಥರ ಶಾಕ್ ಆಯ್ತು ಗುರು, ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ. ಯಾಕೆ ಅಂದ್ರೆ ನನಗೆ ಅಪ್ಡೇಟ್ ಏನು ಹನುಮಂತ TTF ವಿನ್ ಆಗಿದ್ದಾನೆ ಅಂತ ಬಂದಿರೋದು. ನಾನು ಅದನ್ನೇ ಅಪ್ಡೇಟ್ ಹಿಂಗೂ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ದಾರೆ, ಹನುಮಂತ ನೋಡಿದ್ರೆ ಪರದಾಡ್ತಾ ಇದ್ದಾನೆ ಸ್ಟಾರ್ಟಿಂಗ್ ಅಲ್ಲಿ. ಇದೇನ್ ಗುರು ಹಿಂಗಾಗೋಯ್ತು, ಅಪ್ಡೇಟ್ ಏನಾದ್ರು ರಾಂಗ್ ಅಂತ ಒಂದ್ ಸೆಕೆಂಡ್ ಸೈಕ್ ಆಗ್ಬಿಟ್ಟೆ ನಾನೇ. ಆಮೇಲೆ ನೋಡ್ತಾ ಇದ್ರೆ ರಪ್ಪ 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 ಅಂತ ಹೋದ ಗುರು. ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಹನುಮಂತ. ಅದ್ರಲ್ಲೂ ಬರ್ತಾ ಇರ್ಬೇಕಾದ್ರೆ ಒಂದು ಕೀ ಜಾರ್ ಕೂಡ ಬಿದ್ದೋಗುತ್ತೆ, ಅಲ್ಲೊಂದು 15 ಸೆಕೆಂಡ್ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಅಲ್ಲಿ ಜಂಡ ಬಾವುಟ ತೆಗೆದು ಅಲ್ಲಿ ಇಡೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೂ ಕೂಡ ಸಖತ್ ಫಾಸ್ಟ್ ಆಗಿ ಮಾಡಿದ್ರು ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಹನುಮಂತದ್ದು. ಅದರಲ್ಲಿ ಒಂದೇ ಒಂದು ಲಕ್ ಫ್ಯಾಕ್ಟರ್ ಹನುಮಂತಗೆ ಏನಪ್ಪಾ ಅಂತಂದ್ರೆ 2ನೇ ಕೀನ ಓಪನ್ ಆಗ್ಬಿಡುತ್ತೆ ಬಾವುಟ ಇರೋದು. ಎಕ್ಸಲೆಂಟ್ ಆಗಿತ್ತು ಹನುಮಂತಗೆ ಲಕ್ ಅಂತ ಹೇಳ್ಬೋದು. ಲಕ್ಕು ಇತ್ತು, ಹಾರ್ಡ್ ವರ್ಕು ಇತ್ತು, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಜಾಯಿತಿ ಇತ್ತು. ನಿಮ್ಗೇನ್ ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಅಪ್ರಿಶಿಯೇಟ್ ಶುರು ಮಾಡ್ಕೊಂಡು ಎಲ್ಲ ಒಳಗಡೆ ಇರ್ಬೇಕಾದ್ರೆ ಸಾಂಗ್ ಬರುತ್ತೆ, ಚುಟಿ ಚುಟಿ ಸಾಂಗ್ ಬರುತ್ತೆ. ಇಬ್ರು ಗೆಸ್ಟ್ ಬರ್ತಾರೆ, ಶರಣ್ ಮತ್ತೆ ನಮ್ಮ ಅತಿಥಿ ಪ್ರಭುದೇವ ಇಬ್ರು ಬರ್ತಾರೆ. ಅವರು ಚೂಮಂತರ್ ಸಿನಿಮಾ ಪ್ರಮೋಷನ್ಗಾಗಿ ಬರ್ತಾರೆ. ಏನು ಅದ್ರ ಜೊತೆಗೆ ಇಲ್ಲಿ ಒಂದು ಏನು ಆ ಟಿಕೆಟ್ ಫಿನಾಲೆ ಕೊಡೋದಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಶರಣ್ ಅವರು ನಿಜವಾಗ್ಲು ಆ ಸಾರು ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ತುಂಬಾ ಸಖತ್ ಜೋಬಿಯಲ್ ಆಗಿ ಮಂಜಣ್ಣ ಮಗಳು ಮಂಜಣ್ಣ ಫ್ಯಾನು, ಅವರು ಹನುಮಂತ ಫ್ಯಾನು. ಅವ್ರು ಹಾಡಾಡಿದ್ದು ವಿಧಾನ, ಎಲ್ಲಾರ ಜೊತೆ ಇದ್ದಿದ್ದ ವಿಧಾನ, ಮೇಡಮ್ ಅವರು ಅಷ್ಟೇ, ಪ್ರಭುದೇವ ಮೇಡಮ್ ಅವರು ಸಖತ್ತಾಗಿ ಎಲ್ಲಾರ ಜೊತೆನೂ ಇದ್ದಿದ್ದು ಸೂಪರ್ ಆಗಿತ್ತು ಗುರು. ನಿಜವಾಗ್ಲು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂಡು ಅವ್ರ ಸಿನಿಮಾನೆಲ್ಲ ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಂಡ್ರು. ನನ್ನ ಕಡೆಯಿಂದ ಕೂಡ ಅವ್ರ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೆ ಸಕ್ಸಸ್ ಆಗ್ಲಿ. ಎಲ್ಲ ಆದ್ಮೇಲೆ ಕೊನೆಗೆ TTF ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಸಕ್ಕದಾಗಿತ್ತು. ಅಲ್ಲಿ ಭವ್ಯ ಅವ್ರು ತಗೊಂಡಿದ್ದು ಫಸ್ಟ್ ಅನೌನ್ಸ್ ಮಾಡ್ತಾರೆ. ಭವ್ಯ ಅವ್ರು ತಗೊಂಡಿದ್ದ ಟೈಮ್ ಬಂದು 3 ನಿಮಿಷ 22 ಸೆಕೆಂಡ್ಸ್ ತಗೊಂಡಿದ್ದು ಸೂಪರ್ ಅಂತ ಹೇಳ್ಬೋದು ಭವ್ಯ ಅವರು. ನೆಕ್ಸ್ಟ್ ರಜತ್ ಅವರು ಬಂದು 3 ನಿಮಿಷ 49 ಸೆಕೆಂಡ್ ತಗೊಂಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೋಡಿ, ಭವ್ಯ ಅವರು ರಜತ್ಗಿಂತೂ ಸ್ಪೀಡ್ ಆಗಿ ಮುಗಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಾದ್ಮೇಲೆ ತ್ರಿವಿಕ್ರಮ್ ಬಂದು 2 ನಿಮಿಷ 29 ಸೆಕೆಂಡ್ಸ್ ಗುರು. ಎಲ್ಲ ಶಾಕು, ಅಷ್ಟು ಸ್ಪೀಡ್ ಆಗಿ ಮುಗಿಸಿದಾರ ಅಂತ ಅಂದ್ಬಿಟ್ಟು ಶಾಕು. ಫೈನಲ್ ಆಗಿ ಹನುಮಂತ ಅಂತ ಬಂದಾಗ 2 ನಿಮಿಷ 27 ಸೆಕೆಂಡ್ ಅಂದಾಗ 2 ಸೆಕೆಂಡ್ ಗುರು. ನಿಜವಾಗ್ಲು ಆ ಮೂವ್ಮೆಂಟ್ ಗುರು, ಈ ಕಡೆ ಆ ಕಡೆ ಒಂದು ಬಾಂಬ್ ಬಿಟ್ಟು ಆ ಫ್ಲವರ್ಸ್ ನ ಬ್ಲಾಸ್ಟ್ ಮಾಡಿದ್ರೆ ಸೀನ್ ಹೆಂಗಿರ್ತಾ ಇತ್ತು ಅಂತ ಅನಿಸ್ತು ಗುರು. ನಿಜವಾಗ್ಲು ನನಗೆ ಸಕ್ಕತ್ತಾಗಿತ್ತು. ಎಲ್ಲಾರು ಶಾಕ್ ಆಗಿದ್ರು. ಬರೀ 2 ಸೆಕೆಂಡ್ ಗುರು. ಲೈಫ್ ಅಲ್ಲಿ ಎಲ್ಲಾರು ಕೂಡ ಪ್ರತಿಯೊಬ್ರು ಕೂಡ 2 ಸೆಕೆಂಡ್ 1 ಸೆಕೆಂಡ್ ವ್ಯಾಲ್ಯೂ ಅನ್ನ ಅನುಭವಿಸಿರ್ತಾರೆ. ನನಗೆ ಗೊತ್ತು ಆ ಕಷ್ಟ. ಯಾಕಂತಂದ್ರೆ ನಾನು ಲೈಫಲ್ಲಿ ನನ್ನ 2 ಸೆಕೆಂಡ್ 2 ನಿಮಿಷ 2 ಮಾರ್ಕ್ಸ್ ನಾನು ಅನುಭವಿಸಿದ್ದೀನಿ ಗುರು. ಅದಕ್ಕೆ ನನಗೆ ಗೊತ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಹನುಮಂತಣ್ಣ ವಿನ್ ಅಂತ ಹೇಳಿದ ತಕ್ಷಣ ಚೈತ್ರ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ಗುರು. ಚೈತ್ರ ಅವರು ತ್ರಿವಿಕ್ರಮ್ ಗೆಲ್ಬೇಕಾಗಿತ್ತು ಚೈತ್ರ ಅವ್ರಿಗೆ. ಬಟ್ ಅವ್ರ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಆ ತರ ಇತ್ತು, ಸಖತ್ ಬೇಜಾರಾಯ್ತು. ಆ ತರ ಮಾಡಬಾರ್ದು. ಎಲ್ಲರೂ ಇದ್ದಾಗ ಒಂದೇ ತರ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಭವ್ಯ ಅವ್ರು ಕೂಡ ಬೇಜಾರಾಗ್ತಾರೆ ಗುರು. ಭವ್ಯ ಅವರು ಎಫರ್ಟ್ ಹಾಕಿದ್ದಾರೆ ನಿಜ, ಬಟ್ ಅಷ್ಟು ಬೇಜಾರಾಗಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಂತವ್ರಿಗೂ ಬೇಜಾರಾಗುತ್ತೆ, ಬಟ್ ಅದ್ ನೋಡೋರ್ಗೆ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಭವ್ಯ ಅವರು ಏನೋ ಒಂಥರ ಉರ್ಕೊಂಡಿದ್ದಾರೆ ಅನ್ನೋ ತರ ಕಾಣಿಸುತ್ತೆ ಗುರು. ನಿಜವಾಗ್ಲು ತ್ರಿವಿಕ್ರಮ್ ಕರೆದು ಮೋಟಿವೇಟ್ ಮಾಡ್ತಾರೆ, ಸೂಪರ್ ಅಂತ ಹೇಳ್ಬೋದು. ಬೇಜಾರು ಮಾಡ್ಕೋಬಾರ್ದು. ಏನಕ್ಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ? ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆ ಲಕ್ಸುರಿ ಬಜೆಟ್ ಲಾಸ್ಟ್ ಅಲ್ಲಿ ಆ ಬಲೂನ್ಸ್ ನ ಇದ್ ಮಾಡ್ಬಿಟ್ಟು ಬಜೆಟ್ ಕೊಡ್ತಾರೆ. ಕೊನೆಗೆ ಉತ್ತಮ ಮತ್ತು ಕಳಪೆ. ಒಂದು ಕುರಿ ಹಳ್ಳಕ್ ಬಿಟ್ರೆ ಎಲ್ಲ ಕುರಿನೂ ಹಳ್ಳಕ್ಕೆ ಗುರು ಬೀಳೋದು. ಏನ್ ಮಾತಾಡ್ಬೇಕು ಈ ಕಂಟೆಸ್ಟೆಂಟ್ ಬಗ್ಗೆ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಫಿನಾಲೆ ಬಂದ್ಬಿಟ್ಟಿದೆ, ಇನ್ನು ಯಾರು ಉತ್ತಮ ಯಾರು ಕಳಪೆ ಕೊಡೋದಕ್ಕೆ ಬರಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಫ್ಯಾಕ್ಟ್ ರೀಸನ್ ಇಷ್ಟೇ, ಚೈತ್ರಕ್ಕ ಗೋಯಿಂಗ್ ಟು ಎಲಿಮಿನೇಟ್. ಅದಕ್ಕೆ ಉತ್ತಮ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್ ಗುರು. ಮಂಜಣ್ಣ ಕೊಟ್ಟಿದ್ದು ಕಳಪೆ, ಎಲ್ಲರೂ ತಗೊಬಂದು ಕಳಪೆ ಮಂಜಣ್ಣ ಕೊಡ್ತಾರೆ. ಎಕ್ಸೆಪ್ಟ್ ಮಂಜು ಕೊಟ್ಕೊಳಕ್ಕಾಗಲ್ಲ, ಧನರಾಜ್ ಕೊಡ್ತಾರೆ. ಅಷ್ಟು ಬಿಟ್ರೆ ಇನ್ನೆಲ್ಲ ಅವ್ರಿಗೆ ಕಳಪೆ ಕೊಡ್ತಾರೆ. ಮಂಜಣ್ಣ ಕಳಪೆಗೆ ಡಿಸರ್ವ್ ಅಲ್ಲ ಗುರು. ಅವ್ರು ಕೊಟ್ಟಿದ್ ರೀಸನ್ಸ್ ಎಲ್ಲ ಚೊತ್ತೆ ರೀಸನ್ಸ್. ರಜತ್ ಯಾವಾಗೂ ಹೇಳ್ತಾ ಇರ್ತಾರೆ ಜನ ನೋಡ್ತಾ ಇರ್ತಾರೆ ಅಂತ. ಇವಾಗ್ಲೂ ಜನ ನೋಡ್ತಾ ಇದ್ದಾರೆ. ಯಾರು ಉತ್ತಮ ಯಾರು ಕಳಪೆ ಅನ್ನೋದು ಜನಕ್ಕೆ ಗೊತ್ತು. ನಿಮ್ಗೂ ಗೊತ್ತು, ನೀವು ಕಾಮೆಂಟ್ ಮಾಡ್ರಪ್ಪ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.